ಇದು ಪಿ ಯು ಸಿ ಸೆಕೆಂಡರಿಯಲ್ಲಿ ಬರುವಂಥ ಎಕ್ಸ್ಪೆರಿಮೆಂಟು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವಯರ್. ಇದರದು ಏನು ಬಂದುಬಿಟ್ಟು resistance per unit length of the wire by floating a graph of current versus voltage ಗ್ರಾಫ್ ಹಾಕಿ ಈ ಪ್ರಾಕ್ಟಿಕಲನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂಥ ಅಪಾರ್ಟಸ್ ಏನೇನೆಂದರೆ ಒಂದು ಬ್ಯಾಟ್ರಿ ಬೇಕು, ಅಮೀಟರ್ ಬೇಕು, ವೋಲ್ಟ್ ಮೀಟರ್ ಬೇಕು, ರಿಯೋಸ್ಟ್ಯಾಟು, ಪ್ಲಕ್ಕಿ ಆ್ಯಂಡ್ ಅನ್ನೋನ್ ರೆಸಿಸ್ಟೆನ್ಸ್ ವಯರು. ಅಂದರೆ ಈ ವಯರ್ದು ನಮಗೆ ರೆಸಿಸ್ಟೆನ್ಸ್ ಗೊತ್ತಿರೋದಿಲ್ಲ. ಇದನ್ನು ನಾವು ಪರ್ ಮೀಟರ್ ರೆಸಿಸ್ಟೆನ್ಸ್ ಎಷ್ಟೈತೆ ಅನ್ನೋದನ್ನು ನಾವು ಈ ಪ್ರಾಕ್ಟಿಕಲ್ ಮುಖಾಂತರ ನಾವು ಕಂಡುಹಿಡಿಬೋದು. ಅದಕ್ಕೆ ನಾವು ಇದನ್ನು ಏನು ಮಾಡಬೇಕಂದ್ರೆ ಇದು ಓಮ್ಸ್ ಲಾ ಪ್ರಿನ್ಸಿಪಲ್ ಮ್ಯಾಗಿರುವಂಥ ಎಕ್ಸ್ಪೆರಿಮೆಂಟ್ ಆಗೋದ್ರಿಂದ ಇದರದ ಫಾರ್ಮುಲಾ ಬಂದುಬಿಟ್ಟು ಗ್ರಾಫ್ ಹಾಕಿದಾಗ ಸ್ಲೋಪ್ ಆಫ್ ದಿ ಗ್ರಾಫ್ 1/m ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ದಿ ವಯರ್. ಇಲ್ಲಿ ಎಮ್ ಅಂದರೆ ಕರೆಂಟ್ ವರ್ಸಸ್ ವೋಲ್ಟೇಜ್ ಗ್ರಾಫ್ ಹಾಕಿ ಸ್ಲೋಪನ್ನು ನಾವು ಕಂಡುಹಿಡಿಯಬೇಕು. ಸ್ಲೋಪ್ ಕಂಡುಹಿಡಿದು ಅದಕ್ಕೆ ಲೆಂತ್ ಆಫ್ ದಿ ವಯರ್ ಮಾಡಿದರೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅನ್ನುವಂಥ ಆನ್ಸರ್ ಸಿಗುತ್ತೆ. ಇದಕ್ಕೆ ಮಾಡಬೇಕಾದ್ರೆ ಏನು ಬೇಕಂದ್ರೆ ಫಸ್ಟು ನಾವು ಅನ್ನೋನ್ ರೆಸಿಸ್ಟೆನ್ಸ್ ವಯರ್ ತೊಗೊಂಡು ಕನೆಕ್ಷನ್ ಕೊಡಬೇಕು. ಕನೆಕ್ಷನ್ ಯಾವ ರೀತಿ ಕೊಡಬೇಕಂದ್ರೆ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಟು ಪಾಸಿಟಿವ್ ಆಫ್ ದಿ ಅಮೀಟರ್, ಪಾಸಿಟಿವ್ ಆಫ್ ದಿ ಅಮೀಟರ್ ಆದ ನಂತರ ನೆಗೆಟಿವ್ ಆಫ್ ದಿ ಅಮೀಟರ್ ಟು ರೆಸಿಸ್ಟೆನ್ಸ್ ವಯರು, ರೆಸಿಸ್ಟೆನ್ಸ್ ವಯರ್ ಅದರ್ ಎಂಡ್ ಟು ವೇರಿಯೇಬಲ್ ಎಂಡ್ ಆಫ್ ದಿ ರಿಯೋಸ್ಟ್ಯಾಟ್, ದೆನ್ ಫಿಕ್ಸ್ ಎಂಡ್ ಆಫ್ ದಿ ರಿಯೋಸ್ಟ್ಯಾಟ್ ಇನ್ ದ ಪ್ಲಕ್ಕಿ ಟು ನೆಗೆಟಿವ್ ಆಫ್ ದಿ ಬ್ಯಾಟ್ರಿ. ದೆನ್ ಈ ರೆಸಿಸ್ಟೆನ್ಸ್ ವಯರ್ಗೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಯೋದ್ರ ಸಂಬಂಧ ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಬೇಕು. ವೋಲ್ಟ್ ಮೀಟರ್ ಹೆಂಗಂದ್ರೆ ನೆಗೆಟಿವ್ ಆಫ್ ದಿ ಅಮೀಟರ್ದಿಂದ ಬಂದಿರುತ್ತಲ್ಲ ಅದನ್ನು ಓದು ಪಾಸಿಟಿವ್ ಆಫ್ ದಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಬೇಕು. ಅದರ್ ಎಂಡ್ ಆಫ್ ದಿ ರೆಸಿಸ್ಟೆನ್ಸ್ ವಯರ್ ಟು ನೆಗೆಟಿವ್ ಆಫ್ ದಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಬೇಕು. ಈಗ ನಾವೇನು ಮಾಡಬೇಕಂದ್ರೆ ಆನ್ ಮಾಡ್ಕೊಂಡು ಪ್ಲಕ್ಕಿ ಹಾಕಿದಾಗ ನಮ್ಮ ರೀಡಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೀಡಿಂಗ್ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ರೀಡಿಂಗ್, ಇಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಕರೆಂಟನ್ನು ಚಾಯ್ಸ್ ಮಾಡ್ಕೊಂಡು ಅದನ್ನು ನೋಟ್ ಡೌನ್ ಮಾಡ್ಕೊಂಡು ಅದಕ್ಕೆ ಕರೆಸ್ಪಾಂಡಿಂಗ್ ವೋಲ್ಟೇಜ್ ಏನು ಬರುತ್ತಲ್ಲ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಮಾಡ್ಕೊಂಡು ನಾವು ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಮಾಡಿ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ನೋಟ್ ಡೌನ್ ಮಾಡ್ಕೊಂಡ್ರೆ ನಮಗೆ ಗ್ರಾಫ್ ಹಾಕೋಕ್ಕೆ ಈಸಿ ಆಗುತ್ತೆ. ನಾವು ಗ್ರಾಫ್ ಹಾಕಬೇಕಾದ್ರೆ ಅಟ್ಲೀಸ್ಟ್ 5 ರೀಡಿಂಗ್ಸನ್ನು ನಾವು ತಗೋಬೇಕು. 5 ರೀಡಿಂಗ್ಸನ್ನು ತೊಗೊಂಡು ಎಕ್ಸ್ ಆ್ಯಕ್ಸಿಸಲ್ಲಿ ವೋಲ್ಟೇಜನ್ನು, ವೈ ಆ್ಯಕ್ಸಿಸಲ್ಲಿ ಕರೆಂಟನ್ನು ಹಾಕಿದಾಗ ನಮಗೊಂದು ಸ್ಟ್ರೇಟ್ ಲೈನ್ ಸಿಗುತ್ತೆ. ಆ ಸ್ಟ್ರೇಟ್ ಲೈನ್ ಮೇಲೆ ಒಂದು ಸ್ಲೋಪ್ ಕನ್ಸ್ಟ್ರಕ್ಟ್ ಮಾಡಿ ಸ್ಲೋಪ್ ಈಸ್ ಈಕ್ವಲ್ ಟು AB/BC ಇರುತ್ತೆ. ಅದು ನಮಗೆ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 1 ಸ್ಲೋಪ್ ಇರೋದ್ರಿಂದ ಅದು BC/AB ಆಗುತ್ತೆ. ಅದನ್ನೇನು BC/AB ತಂದರೆ ರೆಸಿಸ್ಟೆನ್ಸ್ ಸಿಗುತ್ತೆ. ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ವಯರ್. ಲೆಂತ್ ಆಫ್ ದಿ ವಯರ್ ಅಂದರೆ ನಾವು ಆಲ್ರೆಡಿ ಇದನ್ನು ನಾವು ಪ್ರಾಕ್ಟಿಕಲ್ಗಿಂತ ಪೈಲ ಏನು ಮಾಡಬೇಕು, ಈ ಲೆಂಗ್ತನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು ವಿತ್ ದ ಹೆಲ್ಪ್ ಆಫ್ ಮೀಟರ್ ಸ್ಕೇಲ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ವಯರ್ ಮಾಡಿದರೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅನ್ನುವಂಥ ನಮಗೆ ಆನ್ಸರ್ ಸಿಗುತ್ತೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಇದ್ರ ಯೂನಿಟ್ ಏನು ಬರುತ್ತೆ ಅಂದರೆ ಓಮ್ಸ್ ಪರ್ ಮೀಟರ್ ಬರುತ್ತೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವಯರ್ ಇದರದು ಓಮ್ಸ್ ಲಾ ಡೆಫಿನಿಷನ್ ಪ್ರಕಾರ ನಾವು R is equal to V/I ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮ್ಮ ಫಾರ್ಮುಲಾದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ರೆಸಿಸ್ಟೆನ್ಸ್ ಆಫ್ ವಯರ್ ಇಸ್ ಈಕ್ವಲ್ ಟು R is equal to 1/m ಕೊಟ್ಟಿದ್ದಾರೆ. R ಮೀನ್ಸ್ ರೆಸಿಸ್ಟೆನ್ಸ್ ಆಫ್ ದಿ ವಯರ್, M ಮೀನ್ಸ್ ಸ್ಲೋಪ್ ಆಫ್ ದಿ ಗ್ರಾಫ್ ಕರೆಂಟ್ ವರ್ಸಸ್ ವೋಲ್ಟೇಜ್. ಕರೆಂಟ್ ವರ್ಸಸ್ ವೋಲ್ಟೇಜ್ ಅಂತಂದ್ರೆ ನಾವು ಗ್ರಾಫ್ ತೆಗೆದ್ರೆ ಒಂದು ಸ್ಲೋಪ್ ತೆಗಿಬೇಕಾದ್ರೆ ಈ ರೀತಿ ಬರುತ್ತೆ. ABC ಇದ್ದಾಗ ಸ್ಲೋಪ್ M ಇಸ್ ಈಕ್ವಲ್ ಟು AB/BC ಆಗುತ್ತೆ. ಅದು 1/m ಈಸ್ ಈಕ್ವಲ್ ಟು ಇದು BC/AB ಆಗುತ್ತೆ. BC/AB ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ದಿ ವಯರ್. ಈ ರೆಸಿಸ್ಟೆನ್ಸ್ ಆಫ್ ದಿ ವಯರ್ಗೆ ಲೆಂತ್ ಆಫ್ ದಿ ವಯರನ್ನು ನಾವು ಮಾಡಿದಾಗ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅದ. ಇದನ್ನೇ ನಾವು ಇಲ್ಲಿ ಡೈಗ್ರಾಮ್ದಲ್ಲಿ ಈ ರೀತಿ ಕನೆಕ್ಷನ್ ಕೊಟ್ಟಿರ್ತೀವಿ. ಫಸ್ಟ್ಗೆ ಅದಕ್ಕಿಂತ ಪೈಲ ಲೆಂತ್ ಆಫ್ ದಿ ವಯರನ್ನು ಗಿವನ್ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ 2 ಮೀಟರ್ ಕೊಟ್ಟಿದ್ರೆ ಇದೆಲ್ಲ ರೇಂಜ್ ಆಫ್ ದಿ ಅಮೀಟರ್ ಅದು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ಸ್ಟ್ರೂಮೆಂಟ್ ನೋಡ್ಕೊಂಡು 2 ಮೀಟರ್ ಕೊಟ್ಟಿದ್ರೆ ನೆಕ್ಸ್ಟು ಅದನ್ನ ಕ್ಯಾಲ್ಕುಲೇಷನ್ದಲ್ಲಿ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಆಂಪಿಯರು ವೋಲ್ಟ್ ಮೀಟರ್ ಹಾಕಿ ಗ್ರಾಫ್ ಹಾಕಿ
ಇದು ಮಾಡಿದಾಗ ರೆಸಿಸ್ಟೆನ್ಸ್ ಆರ್ ಸಿಕ್ಕಿರುತ್ತೆ, ಆರ್ ಇನ್ ಓಮ್ ಸಿಗ್ತದೆ. ಆರ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ವಯರ್. ಫಾರ್ ಎಕ್ಸಾಂಪಲ್ 10 ಓಮ್ ರೆಸಿಸ್ಟೆನ್ಸ್ ಇತ್ತಂದ್ರೆ ಡಿವೈಡೆಡ್ ಬೈ 2 ಮಾಡಿದರೆ ನಾವು 10/2 ಈಸ್ ಈಕ್ವಲ್ ಟು 5 ಓಮ್ ಪರ್ ಮೀಟರ್ ಅಂಥೇಳಿ ನಮ್ಗೆ ಆನ್ಸರ್ ಸಿಗುತ್ತೆ.